ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಲಾಗಿದೆ. ಅವರನ್ನ ಹೊರ ನೂಕಲಾಗಿದೆ. ಅವ್ರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಂತ ಹೇಳಿದ್ರು. ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಶುರುವಾಗಿತ್ತು ಆವಾಗ ನಮ್ಮ ಸರ್ಕಾರ ಇತ್ತು. ಇಲೆಕ್ಷನ್ ಕಮಿಷನ್ ಅಂದರೆ ಯಾರು? ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ 2-3 ತಾಲೂಕು ಸೇರಿರುವಂಥ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂಥ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು, ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು. ಅವ್ರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು. ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ರು. ಆದರೆ ಅದನ್ನೆಲ್ಲವನ್ನೂ ಆತ್ಮವಿಮರ್ಶೆ ಮಾಡ್ಕೋಬೇಕನ್ನೋದನ್ನು ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡಲಾಯಿತು, ನೀವು ರಾಜೀನಾಮೆ ಕೊಡಬೇಕು ಅಂತ. ಅವರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ, ತಗೊಳ್ಳೋದು ಬೇಡ, ಅವ್ರ ರಾಜೀನಾಮೆ ಅವರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದ್ರು. ಇವಾಗ ಜಸ್ಟ್ ರಿಮೂವ್ ತೆಗೆದು ಹಾಕಿದ್ರು ಅವರನ್ನು. ಒಬ್ಬ ST ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ. ಅವರ ಒಂದು 72 ವರ್ಷದ ಹಿರಿಯರವರು ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ. ಇದು ತಮ್ಮ ಕಡೆ ಅಟೆನ್ಷನ್ ಅನ್ನ, ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ, ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ. ಯಾಕೆಂದ್ರೆ ಅವರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು, ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟು, ಅದು ಪೋಲಿಂಗ್ ಆಫೀಸರ್ ಕೊಟ್ಟದ್ದಲ್ಲ ಅನ್ನೋದು ಕರ್ನಾಟಕ CEO ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಹ್ಯಾಸ್ ಲೈಡ್. ಕರ್ನಾಟಕದಲ್ಲಿ 27 ಅಕ್ಟೋಬರ್ಗೆ ವೋಟರ್ ಲಿಸ್ಟ್ ಅನ್ನು ಕೊಟ್ಟರು. ಡ್ರಾಫ್ಟ್ ವೋಟರ್ ಲಿಸ್ಟ್ ಅನ್ನು ಎಲ್ಲಾ ಪಾರ್ಟಿ ಕೊಟ್ಟಿದ್ದಾರೆ, ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಫೈನಲ್ ಡ್ರಾಫ್ಟ್ ಅನ್ನು ಜನವರಿ ಕೊಟ್ಟಿದ್ದಾರೆ. ಮಾರ್ಚ್ದಲ್ಲಿ ಚುನಾವಣೆಗಳಾಗಿದ್ದಾವೆ. ಆದರೆ ಯಾವುದೇ ಸಂಗತಿಯನ್ನ ನೋಡಿ ಯಾರು ಇದರ ಬಗ್ಗೆ ಕ್ಲೇಮ್, ಕೌಂಟರ್ ಕ್ಲೇಮ್ ಅನ್ನ ಕೊಟ್ಟಿಲ್ಲ. ಯಾವುದೇ ಅಬ್ಜೆಕ್ಷನ್ ಅನ್ನ, ಅವರು ನಮ್ದು ಇಂಥದ್ದು ಸಮಸ್ಯೆ ಇದೆ ಅನ್ನುವಂತಹ ಸಂಗತಿಯನ್ನ, ಅಹವಾಲುಗಳನ್ನು ಕೊಟ್ಟಿಲ್ಲ. 9 ಲಕ್ಷ ಅಹವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದು. ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಪಾರ್ಟಿದಿರಲಿಲ್ಲ. ಸರ್ಕಾರ ಅವ್ರದೇ ಇದ್ದು. 35ರ ನಂಬರ್ ಬಗ್ಗೆ ಅವರು ಬಹಳ ಹೇಳಿದ್ರು. ಆ 35 ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. 35 ರೂಮ್ಗಳಿದಾವೆ, ಒಂದೇ ಸರ್ವೆ ನಂಬರ್. ಹಾಗಾಗಿ ಅಲ್ಲಿ 35 ರೂಮ್ನಲ್ಲಿ 80 ಜನ ಇರುವಂತ ಸಾಧ್ಯತೆ ಇರಬಹುದು. ಅವರೆಲ್ಲರೂ ಓಟ್ ಹಾಕಿದ್ದಾರೆ, ಅವ್ರಿಗೆ ಇನ್ನೂ ಗೊತ್ತಾಗಿದೆ. ಹಾಗೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ. ಮತ್ತು ಒಬ್ಬ ST ನಾಯಕನಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ 72 ವರ್ಷದ 73 ವರ್ಷ ಒಬ್ಬ ST ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ. ಇದು ಅತ್ಯಂತ ಖಂಡನೀಯ.